ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಪ್ರತಿಯೊಂದು ವೀಡಿಯೋಸ್ನಲ್ಲಿ ಕೂಡ ಹಲವಾರು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಚಾತುರ್ಮಾಸ ಅಂತ ಬರುತ್ತೆ, ಇದರ ಒಂದು ಆಚರಣೆ ಯಾವ ರೀತಿ ಇರಬೇಕಾಗತ್ತೆ? ಇದು ಗುರುಗಳ ಆಚರಿಸ್ತಾರೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ ಅಷ್ಟೇ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ತಿಳಿಸೋದಾದರೆ ಯಾವ ರೀತಿ ಆಚರಣೆ ಇರಬೇಕು, ಇದರಿಂದ ಏನೆಲ್ಲ ಲಾಭಗಳಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಖಂಡಿತ. ನೋಡಿ, ಚಾತುರ್ಮಾಸ ಪೂಜೆ ಅಂತ ಎಲ್ಲ ಮಠಗಳಲ್ಲೂ ನೆರವೇರುತ್ತೆ. ಚಾತುರ್ಮಾಸ ಪೂಜೆ ಅಂದರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಚಾತುರ್ಮಾಸ ನಡೀತಾ ಇದೆಯಂತೆ ಅಂದ್ಬಿಡ್ತಾರೆ. ಚಾತುರ್ಮಾಸ ಅಂದರೆ ಆ ಮಾಸಕ್ಕೆ ಬಹಳ ವಿಶೇಷವಾದ ಒಂದು ವಿವರ ಇದೆ. ಇಂದಿನ ಕಾಲದಲ್ಲಿ ಚಾತುರ್ಮಾಸ ಪ್ರಾರಂಭ ಆಯಿತು ಅಂದರೆ ಹೇಗೆ ಅಂದರೆ, ಆಷಾಢ ಮುಗಿದು ಶ್ರಾವಣ ಪ್ರಾರಂಭ ಆಗ್ತಾ ಇದೆ ಅಂದರೆ ಚಾತುರ್ಮಾಸ ಬಂತು ಅಂತ. ಈ ಸಮಯದಲ್ಲಿ ಸಸ್ಯವೃಷ್ಟಿಗಳು ಸಂಪೂರ್ಣವಾಗಿ ಬೆಳೆದು ನಿಂತಿರುತ್ತೆ ಅಲ್ವಾ. ಆಗಿನ ಕಾಲದಲ್ಲಿ ಯಾರೂ ಕೂಡ ಗಾಡಿಗಳನ್ನು ನಾವು ಓಡಾಡೋ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಉಪಕರಣಗಳನ್ನು ಉಪಯೋಗಿಸ್ತಾ ಇರಲಿಲ್ಲ. ಒಂದು ತೀರ್ಥಕ್ಷೇತ್ರ ದರ್ಶನ ಮಾಡಬೇಕು ಅಂದರೆ ಪಾದಯಾತ್ರೆಗಳ ಮೂಲಕವೇ ಹೋಗ್ತಾ ಇದ್ರು ಅಲ್ವಾ. ಈ ಸಮಯದಲ್ಲಿ ಕಾಡು ಮಾರ್ಗದಲ್ಲಿ ಹೋಗ್ತಾ ಇದ್ರು, ರಸ್ತೆ ಮಾರ್ಗದಲ್ಲಿ ಹೋಗ್ತಾ ಇದ್ರು. ಈ ರೀತಿ ಮಾರ್ಗದಲ್ಲಿ ಹೋಗಬೇಕಾದ್ರೆ ಗಿಡಗಳು ಬೆಳೆದು ನಿಂತಿರೋದ್ರಿಂದ ಕತ್ತಲ ಸಮಯ ಆಗೋಗೋದು, ಯಾವುದೇ ರೀತಿ ಅವರಿಗೆ ವ್ಯವಸ್ಥೆ ಆಗ್ತಾ ಇರಲಿಲ್ಲ. ಇವಾಗ ಗುರುಗಳು ಅಂದಿದ ತಕ್ಷಣ ನಿತ್ಯ ಅನುಷ್ಠಾನಕ್ಕೆ ಅವ್ರಿಗೆ ವ್ಯವಸ್ಥೆ ಇರಬೇಕು ಸದಾ. ಹಾಗಾಗಿ ಚಾತುರ್ಮಾಸ ಪ್ರಾರಂಭ ಆಯಿತು ಅಂದಾಗ ಗುರುಗಳು ಯಾವ ಜಾಗದಲ್ಲಿ ಇರ್ತಾರೆ ಅದೇ ಜಾಗದಲ್ಲೇ ಅವರು 4 ಮಾಸಗಳು ಆ ಜಾಗದಿಂದ ಅವರು ಎಲ್ಲೂ ಕೂಡ ಹೋಗಲ್ಲ. ಆಲ್ಮೋಸ್ಟು ಗುರುಗಳೆಲ್ಲರೂ ಮಠದಲ್ಲೇ ಇರ್ತಾರೆ ಚಾತುರ್ಮಾಸದಲ್ಲಿ. ಚಾತುರ್ಮಾಸ ಪ್ರಾರಂಭ ಆಯಿತು ಅಂದರೆ ನಿತ್ಯ ಅನುಷ್ಠಾನದಲ್ಲಿ ಗುರುಗಳಿಗೆ ಏನೇನು ವ್ಯವಸ್ಥೆ ಮಾಡಬೇಕೋ ಅದೆಲ್ಲವನ್ನು ಶಿಷ್ಯವೃಂದದವರು ವ್ಯವಸ್ಥೆ ಮಾಡ್ತಾರೆ. ಆ ಜಾಗದಿಂದ ಗುರುಗಳು ಎಲ್ಲೂ ಕೂಡ ಹೋಗಲ್ಲ. ಇದು ಚಾತುರ್ಮಾಸದ ಪ್ರತೀತಿ. ಮತ್ತು ವಿಶೇಷವಾಗಿ ಇವಾಗ ಸಾಮಾನ್ಯ ಜನರಿಗೂ ಚಾತುರ್ಮಾಸಕ್ಕೂ ಏನು ಸಂಬಂಧ ಅಂದಾಗ, ನೀವು ಯಾವಾಗಲೂ ಕ್ಷೇತ್ರಗಳಿಗೆ ಹೋಗ್ತೀರಾ, ಹೋದಾಗ ದೇವರುಗಳ ದರ್ಶನವನ್ನು ಮಾಡ್ತೀರಾ. ಇಲ್ಲಿ ಅಲ್ಲೊಂದು ಗುರುಪೀಠ ಇರುತ್ತೆ. ಗುರುಪೀಠದಲ್ಲಿ ಗುರುಗಳು ಇರ್ತಾರಲ್ವಾ, ಗುರುಗಳು ನಿಮ್ಗೆ ಸಿಕ್ಕದೇ ಇಲ್ಲ. ಈ ಸಂದರ್ಭದಲ್ಲಿ ಹೋದ್ರೆ ಗುರುಗಳು ಸಿಗೋದಿಲ್ಲ, ಗುರುಗಳು ಸಿಕ್ಕೋದೇ ಇಲ್ಲ ಬೇರೆ ಸಮಯದಲ್ಲಿ ಹೋದಾಗ. ಚಾತುರ್ಮಾಸದಲ್ಲಿ ಮಾತ್ರ ಗುರುಗಳು ಅಲ್ಲೇ ಇರ್ತಾರೆ. ದೇವರ ದರ್ಶನ, ಗುರುವಿನ ದರ್ಶನ ಎರಡೂ ಕೂಡ ನಿಮಗೆ ಲಭ್ಯವಾಗುತ್ತೆ. ಮತ್ತು ಚಾತುರ್ಮಾಸದಲ್ಲಿ ಗುರುಗಳಿಗೆ ಏನು ಸಮರ್ಪಣೆ ಮಾಡಬೇಕು ಅಂದರೆ, ವಿಶೇಷವಾಗಿ ನೀವು ಗುರುಗಳ ದರ್ಶನವನ್ನು ಮಾಡ್ತಾ ಇದ್ದೀರಾ, ಗುರುಗಳಿಗೆ ಪಂಚಫಲವನ್ನು ತೊಗೊಂಡೋಗಿ ಗುರುಗಳಿಗೆ ಸಮೀಪಕ್ಕೆ ಅವರ ಹತ್ರ ಹೋಗಿ ಅವರಿಗೆ ಸಮರ್ಪಣೆ ಮಾಡಿ ಅವರಿಂದ ಆಶೀರ್ವಾದ ಪಡಿಬೇಕು. ಚಾತುರ್ಮಾಸದಲ್ಲಿ ಗುರುಗಳ ದರ್ಶನವನ್ನು ಮಾಡಿದಾಗ, ಅದಕ್ಕೆ ಚಾತುರ್ಮಾಸದಲ್ಲೇ ಗುರುಪೌರ್ಣಮಿ ಬರೋದು. ಚಾತುರ್ಮಾಸ ಪ್ರಾರಂಭ ಆಗದೆ ಗುರುಪೌರ್ಣಮಿಯ ನಂತರ ಅನಂತ ಹುಣ್ಣಿಮೆಯ ಮುಂಚೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಗುರುಪೌರ್ಣಮಿ ಆದಮೇಲೆ ಚಾತುರ್ಮಾಸ ಪ್ರಾರಂಭ ಅಂತ, ಅನಂತ ಹುಣ್ಣಿಮೆ ಹಿಂದಿನ ದಿನ ಚಾತುರ್ಮಾಸ ಮುಗೀತು ಅಂತ. ಅಷ್ಟರೊಳಗಡೆ ಯಾವಾಗ ಬೇಕಾದರೂ ಯಾವ ಕ್ಷೇತ್ರಕ್ಕೆ ಹೋದರೂ ಆ ಕ್ಷೇತ್ರದಲ್ಲಿ ಗುರುಪೀಠ ಇತ್ತು ಅಂದರೆ ಗುರುಗಳ ಒಂದು ಸನ್ನಿಧಾನಕ್ಕೆ ಹೋಗಿ ಗುರುಗಳಿಗೆ ಪಂಚಫಲವನ್ನು ಸಮರ್ಪಣೆ ಮಾಡಿ. ಆಗ ನಿಮಗೆ ಗುರುವಿನ ಬಲ ಪೂರ್ಣವಾಗಿ ಇರುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ದೈವ ಬಲ ಇಲ್ಲ ಅಂದರೂ ಅಟ್ಲೀಸ್ಟ್ ಜೀವನ ಮಾಡೋಕ್ಕೆ ಗುರುಬಲನಾರು ಬೇಕು ಅಂತ. ಆ ಗುರುವಿನ ಬಲ ಈ ಚಾತುರ್ಮಾಸದಲ್ಲಿ ಪೂರ್ಣವಾಗಿ ಸಿಗುತ್ತೆ ನಿಮಗೆ. ಹಾಗಾಗಿ ಮಕ್ಕಳನ್ನು ಕರ್ಕೊಂಡೋಗಿ ಆ ಮಕ್ಕಳ ಮೂಲಕ ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿಸಿ, ಮಕ್ಕಳಿಗೆ ಪೂರ್ಣವಾದ ವಿದ್ಯೆ ದೊರಕುತ್ತೆ. ನಿಮ್ಮ ಜೀವನದಲ್ಲಿ ಸದಾ ಯಶಸ್ಸು ಸಿಕ್ಕುತ್ತೆ. ಈ ಚಾತುರ್ಮಾಸದಲ್ಲಿ ಪ್ರತಿಯೊಬ್ಬರು ಮಾಡಬೇಕು. ಅಯ್ಯೋ ಇದು ನಮಗಲ್ಲ, ಇದು ಈ ಪಂಗಡಕ್ಕೆ ಮಾತ್ರ ಚಾತುರ್ಮಾಸ, ನಮಗೂ ಈ ಚಾತುರ್ಮಾಸಕ್ಕೂ ಸಂಬಂಧ ಇಲ್ಲ ಅಂತ ಅಲ್ಲ. ಎಲ್ಲ ಪಂಗಡದವರು, ಎಲ್ಲ ವರ್ಗದವರು, ಎಲ್ಲ ಜಾತಿಗಳೂ ಕೂಡ ಚಾತುರ್ಮಾಸದ ಒಂದು ಪೂರ್ಣವಾದ ಫಲವನ್ನು ಅವರು ಪಡಿಬೋದು.
ಖಂಡಿತ ಈ ಚಾತುರ್ಮಾಸದ ಪೂರ್ಣ ಫಲ ಪಡಿಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋಗೋದ್ರ ಜೊತೆಯಲ್ಲಿ ಗುರುಗಳನ್ನ ಯಾವ ರೀತಿ ಭೇಟಿ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ. ಉತ್ತಮವಾಗಿರುವಂಥ ಮಾಹಿತಿನ ನೀಡಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.